ಶಿವಮೊಗ್ಗ ನಗರದಲ್ಲಿ ನಾಳೆ 1ನೇ ತಾರೀಕು ಮಧ್ಯಾಹ್ನ 11:30 ಗಂಟೆಗೆ ಶುಭಂ ಹೋಟೆಲ್ನಲ್ಲಿ ಒಂದು ಪ್ರೆಸ್ ಮೀಟು ಮತ್ತು ಲವ್ ಜಿಹಾದ್ ಪುಸ್ತಕ ಬಿಡುಗಡೆ ಸಮಾರಂಭ. ಇಂಡೋರ್ ಒಳಗಡೆ ಕಾರ್ಯಕ್ರಮ ಇದು. ಇಲ್ಲಿ ಯಾವುದೇ ರ್ಯಾಲಿ ಇಲ್ಲ, ಸಭೆ ಇಲ್ಲ, ಏನೂ ಇಲ್ಲ. ಸೊ ಈ ಲವ್ ಜಿಹಾದ್ ಅನ್ನುವಂಥದ್ದು ಇಡೀ ದೇಶದಲ್ಲ, ಜಗತ್ತಿನಲ್ಲಿ ನಡೀತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇದೆ. ಮುಸ್ಲಿಮರು ಹಿಂದೂ ಹೆಸರು ಹೇಳಿ ನಮ್ಮ ಹಿಂದೂ ಹುಡುಗಿಯರನ್ನು ಫಸಾಯಿಸ್ತಾ ಇದ್ದಾರೆ. 81%. ಇದು ಲವ್ ಅಲ್ಲ, ಇದು ವ್ಯವಸ್ಥಿತ ಮೋಸ ನಡೀತಾ ಇದೆ ಅಂತನ್ನುವಂಥದ್ದು. ನಮ್ಮ ಹಿಂದೂ ಹುಡುಗಿಯರ ಸುರಕ್ಷತೆಗೋಸ್ಕರ ನಾವು ಈ ರೀತಿಯ ಜಾಗೃತಿ 1 ಲಕ್ಷ ಮುದ್ರಣ ಮಾಡಿದ್ದೀವಿ ಪುಸ್ತಕವನ್ನು. ಇದು ಮೊದಲೇ ಬಾರಿ ಅಲ್ಲ, 2ನೇ ಆವೃತ್ತಿ ಇದು. ಮತ್ತು ಈಗಾಗಲೇ 4 ಜಿಲ್ಲೆಗಳಲ್ಲಿ ಇದನ್ನು ಬಿಡುಗಡೆ ಆಗಿದೆ. ಅಲ್ಲೇನೂ ಗಲಾಟೆ ಇಲ್ಲ. ಅಲ್ಲಿ DC ಅವರು, ಅಲ್ಲಿ SP ಅವರು, ಅಲ್ಲಿ ಪೊಲೀಸ್ ಇಲಾಖೆಯವರು ನನಗೇನು ತಡೆದಿಲ್ಲ. ಅಲ್ಲೇನು ಬ್ಯಾನ್ ಮಾಡುವಂಥದ್ದು ಏನೂ ಇಲ್ಲೇ ಇಲ್ಲ. ಶಿವಮೊಗ್ಗ ನಗರ ಶಾಂತವಾಗಿದೆ. ಶಿವಮೊಗ್ಗದ ಏನು ತೊಂದರೆ ಇದೆ ಈಗ? ಏನೇನೂ ಇಲ್ಲ. ಯಾರು ತೊಂದರೆ ಮಾಡೋರು ಇದ್ದಾರೆ, ಯಾರು ಔರಂಗಜೇಬನ ಕಟೌಟ್ ಹಾಕುವಂಥವ್ರು ಅವ್ರಿಗೆ ಹಿಡಿಯುವಂಥದ್ದು, ಅವ್ರನ್ನ ತಡೆಯುವಂಥ ಪ್ರಕ್ರಿಯೆ ಇವರ ಹತ್ರ ಇಲ್ಲ ತಾಕತ್. ಸೊ ಕಾಂಗ್ರೆಸ್ ಸರ್ಕಾರ ವ್ಯವಸ್ಥಿತವಾಗಿ ಮುಸ್ಲಿಂ ತುಷ್ಟೀಕರಣದ ಹಿನ್ನೆಲೆಯಲ್ಲಿ ನಾನು ಪ್ರಮೋದ್ ಮುತಾಲಿಕ್ ಅನ್ನುವಂಥ ಹಿಂದೂ ನಾಯಕನನ್ನು ಬಂಧನ ಮಾಡುವಂಥ ಅಥವಾ ತಡೆಯುವಂಥ ಪ್ರಕ್ರಿಯೆ ಮಾಡುವಂಥ ಒಂದು ನಾನು ಧಿಕ್ಕಾರ ಹೇಳ್ತಾ ಇದ್ದೀನಿ. ಇದನ್ನು ಖಂಡಿಸ್ತಾ ಇದ್ದೀನಿ ನಾನು. ಸೊ ನನ್ನ ಮೇಲೆ ಬೇಕಾದಷ್ಟು ಕೇಸುಗಳಿರ್ಬೋದು. ಎಲ್ಲ ಕೇಸುಗಳು ನಿರ್ದೋಷಾಗಿ ಹೊರಗಡೆ ಬಂದಿದ್ದೇನೆ ನಾನು. ನೀವು ಹಾಕಿದಂಥ ಕೇಸ್ ಅಕಸ್ಮಾತ್ ನಾನು ಏನಾದ್ರು ತಪ್ಪಿತಸ್ಥನಿದ್ದರೆ ಗಲ್ಲಿಗೇರಿಸ್ರಿ ನನಗೆ. ಅಕಸ್ಮಾತ್ ನಾಳಿನ ಪ್ರೆಸ್ ಮೀಟ್ನಲ್ಲಿ ಏನಾದರೂ ಕಾನೂನು ಬಾಹಿರ ಹೇಳಿಕೆ ಕೊಟ್ಟಿದ್ರೆ ಇಮಿಡಿಯೇಟ್ ಅರೆಸ್ಟ್ ಮಾಡಿ ನಾನು ಒಳಗಡೆ ಹಾಕಿ. ವಿಚಾರನೇ ಹೇಳಕ್ಕೆ ಕೊಡೋದಿಲ್ಲ. ಸೊ ವಿಚಾರನ ಬಹಿರಂಗ ಕೊಡದೇ ಇರುವಂಥ ವೈಚಾರಿಕ ಸ್ವಾತಂತ್ರ್ಯ ಇಲ್ಲ ಇವತ್ತು. ಸಂವಿಧಾನ ವಿರೋಧಿ, ಅಂಬೇಡ್ಕರ್ ವಿರೋಧಿ ಸರ್ಕಾರ ಇದು. ಸೊ ನಾನು ಗೃಹ ಮಂತ್ರಿಯವ್ರಿಗೂ ಹೇಳ್ತಾ ಇದ್ದೀನಿ, ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಹೇಳ್ತಾ ಇದ್ದೀನಿ, ಉಪಮುಖ್ಯಮಂತ್ರಿಯವ್ರಿಗೆ ಹೇಳ್ತಾ ಇದ್ದೀನಿ, ಇದು ಶೋಭೆ ತರುವಂಥದ್ದಲ್ಲ. ಸಂವಿಧಾನ 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 ಅಂತೇಳಿ ಬೊಂಬಡಿ ಹೊಡಿತೀರಿ ನೀವು. ಏನು ಇದೇನಾ ಸಂವಿಧಾನ? ಇದೇನಾ ಕಾನೂನು? ಒಳಗಡೆ ಬಂದಿದ್ದೇನೆ ನಾನು. ಶಾರೀರಿಕ, ಮಾನಸಿಕ, ಆರ್ಥಿಕವಾಗಿ ನನಗೆ ಹಿಂಸೆ ಕೊಡ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ. ಸೊ ಈ ರೀತಿಯ ಕಾಂಗ್ರೆಸ್ಸಿನ ಮಾನಸಿಕತೆ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ನಾವು ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಇದೇ ಶಿವಮೊಗ್ಗ ನಗರದಲ್ಲಿ ಇದೇ ಪುಸ್ತಕವನ್ನು ಬಿಡುಗಡೆ ಮಾಡ್ತೀವಿ. ತಾಕತ್ತಿದ್ರೆ ತಡೀರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.